ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿಯ ಕನ್ಸಿಸ್ಟೆಂಟ್ ಸ್ಟ್ಯಾಂಡ್, ನೇತೃತ್ವ ಚೇಂಜ್ ಆಗ್ತಾ ಇದ್ರು ಕೂಡ ನಮ್ಮ ಪಾರ್ಲಿಮೆಂಟ್ನಲ್ಲಿ ಸಂಖ್ಯೆ ಇಳಿದು ಮೇಲ್ಗಡೆ ಬಂದು ನಮ್ಮ ಸರ್ಕಾರ ಇದ್ದು ಇಲ್ಲದಲೇ ಇದ್ದಾಗ ಯಾವುದೇ ಸಂದರ್ಭದಲ್ಲೂ ಬಿಜೆಪಿಯ ಸ್ಟ್ಯಾಂಡು 92 ಇಂದ ಇವತ್ತಿನವರೆಗೆ ಒಂದೇ ಸ್ಟ್ಯಾಂಡ್ ಇದೆ, ಕನ್ಸಿಸ್ಟೆಂಟ್ ಸ್ಟ್ಯಾಂಡ್ ಇದೆ. ಮಹಿಳೆಯರಿಗೆ 33% ರಿಸರ್ವೇಶನ್ ಆದಷ್ಟು ಬೇಗ ಕೊಡಬೇಕು ಅನ್ನುವಂಥದ್ದು. ಇದು ಭಾಷಣಕ್ಕೆ ಸೀಮಿತವಾಗಿರುವಂತ, ಹೇಳಿಕೆಗೆ ಸೀಮಿತವಾಗಿರುವಂತ ಕಮಿಟ್ಮೆಂಟು, ಸಪೋರ್ಟ್ ಅಲ್ಲ. ಯಾವಾಗ ಈ ಬಿಲ್ಗಳನ್ನ ಕೇಂದ್ರ ಸರ್ಕಾರಗಳು, ಕಾಂಗ್ರೆಸ್ನ ಸರ್ಕಾರಗಳು ಪಾರ್ಲಿಮೆಂಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ನಾವು ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಈ ಬಿಲ್ಲಿಗೆ ನಾವು ಸಪೋರ್ಟ್ ಅನ್ನು ಕೊಟ್ಟಿದ್ದೀವಿ. ಇದು ರೆಕಾರ್ಡೆಡ್ ಹಿಸ್ಟರಿ. ಇದನ್ನು ನಾವು ಜನಕ್ಕೆ ಬಹಳ ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ. ಇದು ಬಿಜೆಪಿಯ ಬಿಹೇವಿಯರ್. ಇನ್ನು ಕಾಂಗ್ರೆಸ್ ಪಾರ್ಟಿಯ ಬಿಹೇವಿಯರ್ ನೋಡಿ. 92 ಇಂದ ಇವತ್ತಿನವರೆಗೆ ಒಂದಲ್ಲ ಇನ್ನೊಂದು ಕಾರಣ ನೆಪ ಕೊಟ್ಕೊಂಡು ಮಹಿಳಾ ಮೀಸಲಾತಿ ಬಿಲ್ಲನ್ನ ಹೇಗಾದ್ರೂ ಮಾಡಿ ಅದನ್ನ ಡಿಫೀಟ್ ಮಾಡಿರುವಂಥದ್ದು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಒಂದು ಸತಿ ಲಾಲು ಯಾದವ್ ಮತ್ತೆ ಅವ್ರ ಪಾರ್ಟಿಯವ್ರ ಕೈಲಿ ಗಲಾಟೆ ಮಾಡಿಸಿದ್ರು. ಅವರೇ ಸರ್ಕಾರದಲ್ಲಿದ್ರು, ಅವ್ರ ಪಾರ್ಟಿದ್ದೇ ಜೊತೆಗಿದ್ದಂಥ ಯಾರು ಅಲಯನ್ಸ್ ಪಾರ್ಟ್ನರ್ಸ್ಗಳು ಕೈಲಿ ಗಲಾಟೆ ಮಾಡಿಸಿದ್ರು, ಬಿದ್ದೋಯ್ತು. ಇನ್ನೊಂದ್ಸತಿ ಮುಲಾಯಂ ಸಿಂಗ್ ಯಾದವ್ ಅವ್ರ ಕೈಲಿ ಗಲಾಟೆ ಮಾಡಿಸಿದ್ರು. ಮುಲಾಯಂ ಸಿಂಗ್ ಯಾದವ್ ಹೇಳಿದ್ರು, ನಾನು ಜೀವಂತವಾಗಿರೋವರೆಗೂ ಕೂಡ ನಾನು ಇದನ್ನ ಆಗಕ್ ಬಿಡೋದಿಲ್ಲ, ನಾನು ಈ ಪಾಸ್ ಆಗೋದೇ ನನ್ನ ಹೆಣದ ಮೇಲೆ ಅಂತೆಲ್ಲ ಭಾಷಣ ಮಾಡಿದ್ರು. ಮುಲಾಯಂ ಸಿಂಗ್ ಯಾದವ್ ರಿಜೆಕ್ಟ್ ಆಯಿತು. ಇನ್ನೊಂದ್ಸತಿ ತರಿಸಿದ್ರು ಪಾರ್ಲಿಮೆಂಟ್ನಲ್ಲಿ, ಎಲ್ಲ ಅವ್ರ ಪಾರ್ಟಿಯವರನ್ನ, ವಿರೋಧ ಪಾರ್ಟಿಯವರು ಎಲ್ಲರನ್ನೂ ಕೂಡ ವೆಲ್ಲಲ್ಲಿ ತರಿಸಿ ಬಿಲ್ಲನ್ನೇ ಹರಿಸಾಕ್ಬಿಟ್ರು. ಸೊ 92ರಿಂದ 2023ರವರೆಗೆ ಈ ಕಾನೂನು ಸಂವಿಧಾನದ ಒಳಗಡೆ ಬರಲೇ ಇಲ್ಲ. ಇದನ್ನ ಒಂದಲ್ಲ ಒಂದು ಕುಂಟು ನೆಪ ಕೊಟ್ಟು ಅದನ್ನ ಮುಂದಾಕ್ತಾ ಹೋದ್ರು. ಆದ್ರೆ 2023ರಲ್ಲಿ ಫುಲ್ ಮೆಜಾರಿಟಿ ಇದ್ದಂತಹ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 92ರಿಂದ ಆಗಿಲ್ದಲೇ ಇದ್ದಂಥ ಈ ಮಹಿಳಾ ಮೀಸಲಾತಿ ಕಾನೂನನ್ನ ಸಂವಿಧಾನದ ತಿದ್ದುಪಡಿ ತಂದು 40 ಇಯರ್ಸ್ ಅಲ್ಲಿ ಆಗದಲೇ ಇದ್ದದನ್ನ ಮಾಡಿದ್ದು 2023ರಲ್ಲಿ ನರೇಂದ್ರ ಮೋದಿ ಸರ್ಕಾರ. ಇದನ್ನ ನಾವು ಜನಕ್ಕೆ ಗಂಟಾನುಗಂಟವಾಗಿ ನಾವು ಇದನ್ನ ಹೇಳಬೇಕು. ನಾವು ಮಾಡಿದ್ದನ್ನ, ನಾವು ಅಧಿಕಾರಕ್ಕೆ ಪೂರ್ಣ ಬಹುಮತ ಬಂದ್ವಿ, ನಮ್ಮ ಹತ್ರ 303 ಸಂಖ್ಯೆ ಇತ್ತು, ನಾವು ಮಾಡಿದ್ವಿ. 92ರಿಂದ ಇದಾಗಿರ್ಲಿಲ್ಲ. 92ರಿಂದ 2023ವರೆಗೆ ನಾವು ಅಪೋಸಿಷನ್ ಅಲ್ಲಿ ಇದ್ದಾಗಲೂ ಕೂಡ, ನಮ್ಮ ಹತ್ರ ಸಂಖ್ಯೆ ಜಾಸ್ತಿ ಇಲ್ದಲೇ ಇದ್ದಾಗಲೂ ಕೂಡ ನಮ್ಮ ಸಂಖ್ಯೆ ಇದ್ದಷ್ಟು ಸಪೋರ್ಟ್ನ ನಾವು ಈ ಬಿಲ್ಲಿಗೆ ಕೊಟ್ಟಿದ್ವಿ. ಕಾಂಗ್ರೆಸ್ನವ್ರು ತಂದಾಗ್ಲೂ ಕೊಟ್ಟಿದ್ವಿ. ಅವ್ರ ಜೊತೆಗೆ ಇದ್ದಂಥ ಅವರ ಆಲೈಸ್ ಪಾರ್ಟ್ನರ್ಗಳು JDU, RJD, TMC ಅವ್ರುಗಳು ವಿರೋಧ ಮಾಡಿದಾಗ್ಲೂ ಕೂಡ ವಿರೋಧ ಪಕ್ಷದಲ್ಲಿ ಕೂತಿದ್ದಂಥ ಬಿಜೆಪಿ ಇದಕ್ಕೆ ಸಪೋರ್ಟ್ ಕೊಟ್ಟಿತ್ತು. ಇದು ವಾಸ್ತವ. ಆದ್ರೆ 2023ನೇ ಇಸ್ವಿಯಲ್ಲಿ ಕಾನೂನು ತಂದಾಗ ಸರ್ಕಾರಕ್ಕೇನಿತ್ತು, 2021ನೇ ಇಸ್ವಿಯ ಏನು ಸೆನ್ಸಸ್ ಮಾಡಬೇಕಾಗಿದೆ, ಆ ಸೆನ್ಸಸ್ ರಿಪೋರ್ಟ್ ಬೇಗ ತಯಾರಾಗುತ್ತೆ, ಅದ್ರ ಮೇಲೆ ಡಿಲಿಮಿಟೇಷನ್ ಆಗುತ್ತೆ. ಆ ಡಿಲಿಮಿಟೇಷನ್ ಆದ ತಕ್ಷಣದಲ್ಲಿ ನಾವು ಇದನ್ನ ಜಾರಿಗೆ ತಗೊಂಡು ಬರೋಣ ಅನ್ನೋದು ಸರ್ಕಾರದ ಇಚ್ಛೆ ಇತ್ತು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೋವಿಡ್ನಿಂದಾಗಿ 2021 ಸೆನ್ಸಸ್ಸು ದೇಶ ಅದರಿಂದ ಚೇತರಿಸ್ಕೊಂಡು ವ್ಯವಸ್ಥೆಗಳು ಮತ್ತೆ ಸರಿಯಾಗಿ ಅದೆಲ್ಲ ಆಗೋವರೆಗೆ ಅದು ಡಿಲೇ ಆಯಿತು. ಈಗ ಸೆನ್ಸಸ್ ಜಾರಿಲಿದೆ. ಸೆನ್ಸಸ್ ರಿಪೋರ್ಟ್ ಬಂದು ಅದಾದ ಮೇಲೆ ಡಿಲಿಮಿಟೇಷನ್ ರಿಪೋರ್ಟ್ ಆಗಿ ಇದೆಲ್ಲ ಆಗುವಷ್ಟೊತ್ತಿಗೆ 2029ರಲ್ಲೂ ಎಲೆಕ್ಷನ್ ಬಂದ್ಬಿಡುತ್ತೆ. ಮತ್ತೆ ಮಹಿಳೆಯರಿಗೆ ಅವಕಾಶ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಏನ್ ನಾವು ಸಂವಿಧಾನ ತಿದ್ದುಪಡಿ ತಂದಿದ್ವಿ 2023ರಲ್ಲಿ, ಆ ಸಂವಿಧಾನ ತಿದ್ದುಪಡಿಗೆ ಒಂದು ಅಮೆಂಡ್ಮೆಂಟ್ ಅನ್ನ ತರೋಣ. 2027ರ ಸೆನ್ಸಸ್ನ ಆಧಾರದ ಬದಲು
2011ನೇ ಇಸ್ವಿಯ ರೆಡಿ ಇರುವಂತ ಸೆನ್ಸಸ್ನ ಆಧಾರದ ಮೇಲೆನೆ ಇವಾಗ ನಾವು ಡಿಲಿಮಿಟೇಷನ್ ಮಾಡಿ 2034ರಲ್ಲಿ ರಿಸರ್ವೇಶನ್ ಕೊಡೋದ್ರ ಬದಲು 2023ರಿಂದನೇ 29ನಿಂದನೇ ನಾವು ರಿಸರ್ವೇಶನ್ ಕೊಡೋಣಂತೆ. ನಮ್ಮ ಹೆಣ್ಮಕ್ಳು ಕೂಡ ಸಂಸತ್ನಲ್ಲಿ, ನಮ್ಮ ವಿಧಾನಸಭೆಗಳಲ್ಲಿ ಅವರು ಕೂಡ ಶಾಸಕಿಯರಾಗಿ ಸಂಸದರಾಗಿ ಬರಲಿ ಎನ್ನುವಂತ ನಮ್ಮ ಉದ್ದೇಶ ಏನಿತ್ತು ಅದನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿದೆ. ಈಗ ಕೇಳ್ತಾ ಇದ್ದಾರೆ ಅರ್ಜೆನ್ಸಿ ಏನಿತ್ತು ಅಂತ. ಏನ್ ಅರ್ಜೆನ್ಸಿ ಇತ್ತು? ಈಗಲೇ ಯಾಕೆ ಸೆಷನ್ ತರಬೇಕಿತ್ತು? 40 ವರ್ಷದ ಅರ್ಜೆನ್ಸಿ ಸಾಕಾಗಿಲ್ವಾ ಕಾದಿರೋದು? 40 ವರ್ಷದ್ದು ಸಾಕಾಗಿಲ್ಲ ಅಂದ್ರೆ ಇನ್ನೆಷ್ಟು ಪೇಷನ್ಸ್ ಇಂದ ಕಾಯ್ಬೇಕು? ಅರ್ಜೆನ್ಸಿ ಇರೋದು ಯಾರಿಗೆ? ಯಾರಿಗೆ ಮಾಡಬೇಕು ಅಂತಿದೆ ಅವ್ರಿಗೆ ಅರ್ಜೆನ್ಸಿ ಇದೆ, ಇದನ್ನ ನಾವು ಮಹಿಳೆಯರಿಗೆ ಹಕ್ಕನ್ನ ಕೊಡಬೇಕು ಅಂತ. ಯಾರಿದನ್ನ ಕುಂಟು ನೆಪ ಕೊಟ್ಟು ಇನ್ನೂ 10 ವರ್ಷ ಮುಂದಕ್ಕೆ ಹಾಕೋಣ, ಇನ್ನೂ 20 ವರ್ಷ ಮುಂದಕ್ಕೆ ಹಾಕೋಣ ಅಂತಾರೆ, ಅವ್ರಿಗೆ ಅರ್ಜೆನ್ಸಿ ಇಲ್ಲ. ಇದು ಇನ್ ಡಿಲಿಮಿಟೇಷನ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನ ನಾನು ಇಲ್ಲಿರುವಂತ ಎಲ್ಲ ತಾಯಂದ್ರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಜನರ ಹತ್ರ ಹೋದಾಗ ಈ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿ. ಲಾಸ್ಟ್ ಭಾರತದಲ್ಲಿ ಡಿಲಿಮಿಟೇಷನ್ ಅಥವಾ ಈ ಸೀಟ್ಸ್ಗಳ ಸಂಖ್ಯೆ ನಿರ್ಧಾರ ಮಾಡಿದ್ದು 1971ನೇ ಇಸ್ವಿಯಲ್ಲಿ. ಯಾವಾಗ? 1971ನೇ ಇಸ್ವಿಯಲ್ಲಿ ನಿರ್ಧಾರ ಆಯಿತು ಸಂಸತ್ತಿನಲ್ಲಿ 543 ಸೀಟ್ ಇರಬೇಕು ಅಂತ. 1971ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದಾಗ ಭಾರತದ ಜನಸಂಖ್ಯೆ ಇದ್ದಿದ್ದು 55 ಕೋಟಿ. 55 ಕೋಟಿ ಜನಸಂಖ್ಯೆಗೆ 543 ಸೀಟ್ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ರು. ಇವತ್ತು ಭಾರತ ಜನಸಂಖ್ಯೆ ಎಷ್ಟು? 140 ಕೋಟಿ. ಇವರು ಡಿಲಿಮಿಟೇಷನ್ ಬೇಡ ಅಂತ ಇದ್ದಾರೆ. 55 ಕೋಟಿಗೆ ಎಷ್ಟು ಸೀಟ್ ಇತ್ತೋ ಅಷ್ಟೇ ಸೀಟು 120 ಕೋಟಿಗೂ ಇರಕ್ಕೆ ಸಾಧ್ಯ ಆಗತ್ತಾ? ಇವ್ರು ವಿರೋಧ ಮಾಡ್ತಾ ಇರೋದಕ್ಕೆ ಕಾರಣ ಏನು? ಇವ್ರಿಗೆ ಕಾರಣ ಏನು ಅಂತಂದ್ರೆ ನರೇಂದ್ರ ಮೋದಿ ಮಾಡಬಾರದು ಅಂತ ಅಷ್ಟೇನೆ. ಮಹಿಳಾ ಮೀಸಲಾತಿ ಮಾಡಿಬಿಟ್ರೆ ನರೇಂದ್ರ ಮೋದಿ ಅವ್ರ ಪರವಾಗಿ ಮಹಿಳೆಯರು ಇರ್ತಾರೆ, ದೇಶದಲ್ಲಿ ಬಿಜೆಪಿಗೆ ಮತ್ತಷ್ಟು ವೋಟ್ ಜಾಸ್ತಿ ಆಗತ್ತೆ, ಅದಕ್ಕೆ ನಾವು ವಿರೋಧ ಮಾಡಬೇಕು, ಇಷ್ಟೇ. ಬೇರೆ